ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂತಿ ನಿಮ್ಮ ಶ್ರುತಿ. ಗೈಸ್, ಇವತ್ತು ತುಂಬ ದಿನಗಳ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ವಿಶೇಷ ಇದೆ. ಊರಬ್ಬಕ್ಕೆ ಹೋಗ್ತಾ ಇದ್ದೀನಿ, ಅಕ್ಕನೂರಿಗೆ, ಜಾನ್ಗೆರೆ ಅಂತ, ಕುಣಿಗಲ್ ಹತ್ರ. ತುಂಬಾ ಸ್ಪೆಷಲ್ ಆಗಿರುತ್ತೆ ಅಲ್ಲಿ ಹಬ್ಬ ಅಂತೂ. ತುಂಬಾ ಹಳೇ ಕಾಲದ ಥರ ಸಾಂಪ್ರದಾಯಿಕವಾಗಿ ಎಲ್ಲ ಥರನೂ ಇರುತ್ತೆ. ಒಂದೊಂದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮೊದಲು ನಾವು ಹೋಗಿದ ತಕ್ಷಣ ಅಲ್ಲಿ ಎಲ್ಲನೂ ರಿಲೇಟಿವ್ಸ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ರೇಗಿಸ್ತಾಯಿದ್ರು, ತುಂಬ ದಿನಗಳ ನಂತರ ಬಂದಿದ್ದೀರಾ ಅಂತ. ಎಲ್ಲರೂ ಡ್ಯಾನ್ಸ್ ಸಮೇತ ಮಾಡ್ತಾಯಿದ್ರು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲನೂ ಆದ ನಂತರ ಸ್ವಲ್ಪ ಹಾಗೆ ಲೈಟಾಗಿ ಊಟ ಮಾಡ್ಕೊಂಡು, ಆಲ್ರೆಡಿ ಲೇಟ್ ಆಗಿತ್ತು, ನೈಟ್ ಹೋದಾಗ 8 ಗಂಟೆ ಆಗಿತ್ತು. ಸೊ ಹಾಗೆ ಊಟ ಮಾಡಿಕೊಂಡು ಹಬ್ಬ ನಡೆಯುವಂಥ ಜಾಗಕ್ಕೆ ಹೋಗೋಣ ಅಂತ ಎಲ್ಲರೂ ಹೊರಟ್ವಿ. ಇಲ್ಲಿ ಜಾನ್ಗೇರಮ್ಮ, ಕಳಶಮ್ಮ, ಹುಚ್ಚಮ್ಮ 3 ದೇವ್ರಿಗೂ ಇಲ್ಲಿ ಹಬ್ಬ ಮಾಡ್ತಾರೆ. ತುಂಬಾ ಸ್ಪೆಷಲ್ ಆಗಿರುತ್ತೆ ನೋಡಿ. 3 ದೇವರು ಇದೆ ಇಲ್ಲಿ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಅಂತ ನೋಡೋಣ ಬನ್ನಿ.
ಎಲ್ಲ ಗುರುಗಳಿಗೆ ಹಾಗೂ ತಾಯಂದಿರಿಗೆ ನೈಟಲ್ಲಿ ಲಾಸ್ಟ್ ಈ ಪ್ರೋಗ್ರಾಮ್ ಇತ್ತು. ಇದನ್ನು ಮುಗಿಸ್ಕೊಂಡು ಸರಿ ಅಂತ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಹೋಗಿ ಮಲ್ಕೊಂಡ್ವಿ. ನಂತರ ಹಾಗೆ ಬೆಳಿಗ್ಗೆ ಮಿಡ್ನೈಟ್ 2 o'clock ಇರುತ್ತೆ ಈ ಊರಿನಲ್ಲಿ ಆರತಿ. ಸೊ ನಾನು ಎದ್ದೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ರಿತಿಕು ಮತ್ತು ಲಯ ಇಬ್ಬರು ಮಲ್ಕೊಂಡಿದ್ರು. ಸೊ ನಾನು 6 o'clock ಎದ್ದು ಬೆಳಗ್ಗೆನೇ ರಂಗೋಲಿ ಬಿಡು ಅಂತ ಹೇಳಿದರು ಅಕ್ಕ. ರಂಗೋಲಿ ಬಿಟ್ಟು ಫ್ರೆಶ್ ಅಪ್ ಆಗಿ ಸರಿ ಇನ್ನೇನು ಟೈಮ್ ಆಗಲೇ ಆಗ್ತಾಯಿದೆ, ಅಡುಗೆ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಎಲ್ಲನೂ ನಾವೇ ರೆಡಿ ಮಾಡ್ತಾ ಇದ್ವಿ. ಮಟನ್ನು, ಚಿಕನ್ನು, ಬಿರಿಯಾನಿ ಏನೇನು ಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ತರಕಾರಿ ಎಲ್ಲ ಏನೇನು ಬೇಕು ಕಟ್ ಮಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಸ್ಟವ್ ಬಂತು. ಸರಿ ನಾವು ಪಾತ್ರೆ ಇಡೋಣ, ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟವ್ಗೆ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಮಟನ್ ಸಾಂಬಾರು ಮಾಡಿಬಿಡೋಣ ಅಂತ ಮಟನ್ ಸಾಂಬಾರು ಮಾಡ್ತಾಯಿದ್ರು. ಯೂಶ್ವಲಿ ಭಟ್ರು ಬಂದು ಮಾಡ್ತಾಯಿದ್ರು. ಈ ಸಾರಿ ಬೇಡ ಭಟ್ರು, ನಾವೇ ಟ್ರೈ ಮಾಡೋಣ ಅಂತ ಎಲ್ಲ ನಾವೇ ಸೇರ್ಕೊಂಡು ಚೆನ್ನಾಗಿ ನಾವೇ ಮಾಡಿದ್ವಿ. ಎಲ್ಲರೂ ಒಂದೊಂದು ಮಾಡೋಣ ಅಂತ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ರಿತಿಕು ಲೈಂಗಂತೂ ಊಟ ಮಾಡ್ಸೋದೇ ದೊಡ್ಡ ಕೆಲಸ. ನೈಟ್ ಎಲ್ಲರೂ ಜಾತ್ರೆನಲ್ಲಿ ಬಳೆ ಹಾಕ್ಸ್ಕೊಂಡಿದ್ವಿ. ಎಲ್ಲ ಬಳೆ ನೋಡಿಕೊಂಡು ಹಾಗೆ ಲಾಸ್ಟ್ ಆ್ಯಂಡ್ ಫೈನಲ್ ಬಿರಿಯಾನಿಗೆ ಇಟ್ಟಿದ್ರು. ಬಿರಿಯಾನಿನೂ ರೆಡಿ ಆಯಿತು. ಹಾಗೆ ಮುದ್ದೆ ಲಾಸ್ಟಲ್ಲಿ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾಯಿದ್ವಿ. ನಮ್ಮ ಶೋಭಕ್ಕ ಅಂತೂ ತುಂಬ ಸ್ಟ್ರಾಂಗ್, ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾರೆ. ಅವ್ರು ಮುದ್ದೆ ತಿರುಗಿಸಿ ಕೊಟ್ಟರು. ನಾವೆಲ್ಲ ಸೇರ್ಕೊಂಡು ಮುದ್ದೆ ಕಟ್ಟೋಣ ಅಂತ ಎಲ್ಲರೂ ಕೈ ಹಾಕಿ ಬೇಗ ಬೇಗ ಆಗುತ್ತೆ ಅಂತ ಎಲ್ಲರೂ ಸೇರ್ಕೊಂಡು ಮುದ್ದೆ ಮಾಡಿದ್ವಿ. ಮುದ್ದೆ ಬೆಂದಾಯಿತು, ಮುದ್ದೆ ಕಟ್ಟೋಣ ಅಂತ ಕಟ್ಟುತ್ತಾ ಇದ್ವಿ. ಎಲ್ಲರೂ ಮಾತಾಡ್ಕೊಂಡು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಫೈನಲಿ ಮುದ್ದೆ ಕಟ್ಟಾಯಿತು. ತುಂಬ ಬಿಸಿ ಇತ್ತು, ಕಟ್ಟೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದ್ರೂ ಬೇಗ ಬೇಗ ಮುಗಿಸಿ ಊಟಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಯಜಮಾನರು ಬಂದರು. ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಊಟ ಮಾಡಿದ್ವಿ. ನಂತರ ಅಕ್ಕ ಅವರೆಲ್ಲ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಊಟ ಆಗಿತ್ತು. ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಎಲ್ಲ ಮಾತಾಡ್ಕೊಂಡು ಟೆರೇಸಲ್ಲಿ ಕಾಫಿ ಕುಡಿತಾ ಇದ್ವಿ. ಹಾಗೆ ಕ್ಯಾಶುವಲಾಗಿ ಮಾತಾಡಿಕೊಂಡು ಅಕ್ಕ ತಂಗಿರು ಅಂದರೆ ಏನಾದರೂ ಒಂದು ಡಿಸ್ಕಷನ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಗೋಲ್ಡ್ ಬಗ್ಗೆ ಇರುತ್ತೆ, ಇಲ್ಲ ಸ್ಯಾರೀಸ್ ಬಗ್ಗೆ ಇರುತ್ತೆ. ಹಾಗೆ ಮಾತಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಮನೆಗೆ ಹೊರಟ್ವಿ. ಇದು 2 days ವ್ಲಾಗ್. ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.